ಒಳ್ಳೇದಪ್ಪ. ಎಲ್ರಿಗೂ ದುಡ್ಡು ಕೊಟ್ಟಾಯ್ತಾ? ಹಂಚಾಯ್ತು ರಾಜಿ. ದುಡ್ಡು ಎಲ್ರಿಗೂ ಸಿಕ್ಕಿದ್ಯಾ? ಆಯ್ತಮ್ಮ. ಲೆಕ್ಕ ಸರಿಯಾಗಿದೆ. ಎಲ್ಲ ಕರೆಕ್ಟಾಗಿದೆಯಮ್ಮ. ನೋಟ್ಗಳು ಬದಲಾಗಿಲ್ಲ ಅಲ್ವಾ? ಇಲ್ಲಮ್ಮ, ಎಲ್ಲ ಸರಿಯಾಗಿದೆ. ಆದ್ರೆ ನಿಮ್ಗಳ ನಾಲ್ಗೆ ತುಂಬಾನೇ ಮಾತಾಡ್ತು. ಸೂಜಿ ಹಾಗೆ ಮನಸ್ಸಿಗೆ ಚುಚ್ಚಿದೆ ಅದು. ನೀವೆಲ್ಲ ನಮ್ಮೂರವ್ರೇನಾ ಅಂತ ನಮ್ಮನ್ನ ನಾವೇ ಪ್ರಶ್ನಿಸ್ಕೊಳ್ಳೋ ಹಾಗೆ ಮಾಡಿದೆ. ಅಪ್ಪ ಹುಷಾರಾಗಿದ್ದಾಗ ನೀವೆಲ್ಲ ಹೊಗಳ್ತಾ ಇದ್ರಿ. ಒಂದೇ ಒಂದಿನ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಎಲ್ಲರೂ ಸೇರಿ ಅವ್ರ ಮರ್ಯಾದೆ ಹೋಗು ಅಂತ ಮಾತಾಡ್ತೀರಾ. ನಿಮ್ಗಳಿಗೆಲ್ಲ ಸಹಾಯ ಮಾಡಿ ನಿಮ್ಮ ಅವಶ್ಯಕತೆನ ತೀರಿಸಿರುವಂತ ರಾಜಾರಾಮ್ ಅವರು, ನಿಮಗ್ ಬೇಕಾದಾಗ ಸಹಾಯ ಮಾಡ್ದಂತ ರಾಜಾರಾಮ್ ಅವರು, ನಿಮ್ ಮಕ್ಳು ಮದ್ವೆ ಮಾಡ್ದಂತ ರಾಜಾರಾಮ್ ಅವರು, ಸ್ವಲ್ಪ ಹೊತ್ತು ಪ್ರಜ್ಞೆ ತಪ್ಪಿನ ಮಾತ್ರಕ್ಕೆ ಶಾಶ್ವತವಾಗಿ ನಿಮ್ಗೆ ಮೋಸ ಮಾಡಿ ಬಿಟ್ಟು ಹೋದ್ರು ಅನ್ನೋ ಹಾಗೆ ಮಾತಾಡ್ತೀರಾ. ನಿಮ್ ಜೀವನ ಚೆನ್ನಾಗಿರ್ಬೇಕು ಅನ್ಕೊಂಡಂತ ನಮ್ಮಪ್ಪಂಗೆ ಕೇಳಿ ಬಯಸ್ತೀರಾ. ಅದು ಹಾಗಲ್ಲಮ್ಮ. ನಿಲ್ಸಿ. ನಿಮ್ ಮೇಲಿರೋ ಕೋಪದಿಂದ ನಾನು ಈ ತರ ಮಾತಾಡ್ತಿಲ್ಲ. ನಮ್ಮಪ್ಪನ ಮೇಲಿರೋ ಕರುಣೆಯಿಂದ ಮಾತಾಡ್ತಿದ್ದೀನಿ. ಅವ್ರ ಮಗಳಾಗಿ ಆವೇಶದಿಂದ ಮಾತಾಡ್ತಾ ಇದ್ದೀನಿ. ಮನುಷ್ಯರ ಸಂಬಂಧ ಅಂದ್ರೆ ಬರೀ ಆರ್ಥಿಕ ಸಂಬಂಧನೇನಾ? ಪ್ರೀತಿ ಅಭಿಮಾನ ಅನ್ನೋದಿರೋದೇ ಇಲ್ವಾ? ರಾಜಿ, ಎಮೋಷನಲ್ ಆಗ್ಬೇಡ, ಮುಗಿತಲ್ಲ. ಏನ್ ಮಾವ, ನಾವ್ ಬಿಟ್ರು ನಮ್ಮಪ್ಪ ಇವ್ರನ್ ಬಿಟ್ಕೊಡಲ್ಲ ಮಾವ. ಕಣ್ ತೆಗೆದ ತಕ್ಷಣ ಅವರು ಹುಡ್ಕೊಂಡ್ ಬರೋದು ಇವ್ರನ್ನೇ ಅಲ್ವಾ? ಅವ್ರ ಬೆನ್ ಹಿಂದೆ ಏನ್ ಮಾತಾಡಿದ್ರು ಅಂತ ಪಾಪ ಅವ್ರಿಗೆ ಗೊತ್ತಿಲ್ವಲ್ಲ. ಅಪ್ಪ ಇವ್ರವ್ರನ್ನೆಲ್ಲ ಒಂದ್ ತಾಯಿ ತರ ನೋಡ್ಕೊಂಡ್ರು. ಅಂದ್ರೆ ಇವರೆಲ್ಲ ಅವ್ರ ರಕ್ತ ಹಂಚ್ಕೊಂಡು ಹುಟ್ಟದೇ ಇದ್ರು ಕೂಡ ತಾಯಿ ತಂದೆಗೆ ಸಮಾನ. ಅಂತೋರ್ ಸಾವು ಬದುಕಿನ ಮಧ್ಯೆ ಇದ್ದಾಗ ಆಂಬುಲೆನ್ಸ್ ಗಡ್ಡ ಬಂದ್ರು ಮಾವ ಇವರೆಲ್ಲ. ನೀನು ನೋಡಿದ್ಯಲ್ಲ, ಅವ್ರ ಸತ್ರು ಪರವಾಗಿಲ್ಲ, ನಮ್ ದುಡ್ಡು ನನಗ್ ಬೇಕು ಅಂತ ಕೇಳಿದ್ರು ಇವರೆಲ್ಲ. ಅಪ್ಪ ಆ ಸಮಯಕ್ಕೆ ಪ್ರಜ್ಞೆ ತಪ್ಪಿದ್ದಕ್ಕೆ ಸರಿ ಹೋಯ್ತು. ಅವ್ರಿಗೇನಾದ್ರೂ ಪ್ರಜ್ಞೆ ಬಂದಿದ್ದಿದ್ರೆ ಇವ್ರ ಮಾತುಗಳು ಕೇಳಿ ನಿಜವಾಗ್ಲೂ ಮನಸ್ಸು ಹೊಡೆದು ಸತ್ತೇ ಹೋಗ್ತಿದ್ರು. ಇಂಥವ್ರಿಗೋಸ್ಕರನ ನಾನು ಈ ಊರನ್ನ ವಸುದೈವ ಕುಟುಂಬ ಅಂತ ಅನ್ಕೊಂಡಿದ್ದು ಅಂತ ಅನ್ಕೊಳ್ಳೋರು. ಇಂಥವ್ರಿಗೋಸ್ಕರನ ನನ್ ಜೀವನ ಇಡೀ ಒದ್ದಾಡಿದ್ದು ಅನ್ನೋರು. ಅಮ್ಮ ರಾಜಲಕ್ಷ್ಮಿ, ಈ ಊರ್ ಪರವಾಗಿ ನಾನ್ ಹೇಳ್ತೀನಿ,